ನಮಸ್ಕಾರ, ನಾನು ಮಂಜುನಾಥ್ ಕನಮಡಿ, CPRO SWR. ಇವತ್ತು ನಾವು ಇಲ್ಲಿ ಸದರ್ನ್ ರೈಲ್ವೆಯ ಪಂಬನ್ ಬ್ರಿಡ್ಜ್ ಮೇಲೆ ನಿಂತಿದ್ದೀವಿ. ಪಂಬನ್ ಬ್ರಿಡ್ಜು ಇದು ಇಂಡಿಯನ್ ಮೇನ್ಲ್ಯಾಂಡ್ ಜೊತೆ ನಮ್ಮ ರಾಮೇಶ್ವರಂ ಐಲ್ಯಾಂಡ್ನ ಕನೆಕ್ಟ್ ಮಾಡುತ್ತೆ. ಇಲ್ಲಿ ನಾವು ಪಕ್ಕದಲ್ಲಿ ನೋಡ್ತಿರೋ ಹಾಗೆ ಇಲ್ಲಿ ಏನಿದೆ ಅಂದರೆ ಇದು ಹಳೆ ಪಂಬನ್ ಬ್ರಿಡ್ಜು. ಅದನ್ನು ನೀವು ನೋಡ್ತಿರುವಾಗ ಅದರದ್ದು ಸೇಫ್ಟಿ ಆಸ್ಪೆಕ್ಟ್ಸ್ನಲ್ಲಿ ಅದನ್ನು ಡಿಕಮಿಷನ್ ಮಾಡಿದರು 2022ನಲ್ಲಿ. ಅದಾದಮೇಲಿಂದ 2019ಇಂದ ಇದರ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿತ್ತು. ಇವಾಗ ರೆಡಿಯಾಗಿದೆ. ಇನ್ನೇನು ಕೆಲ ದಿನಗಳಲ್ಲಿ ನಮ್ಮ ಆದರಣೀಯ ಪ್ರಧಾನಮಂತ್ರಿಗಳು ಇದನ್ನು ಇನಾಗ್ರೇಷನ್ ಆಗುತ್ತೆ. ದಿಸ್ ಈಸ್ ನ್ಯೂ ಬ್ರಿಡ್ಜ್. ಹೊಸದಾಗಿ 531 ಕ್ರೋರ್ಸಲ್ಲಿ ಇದರ ಕನ್ಸ್ಟ್ರಕ್ಷನ್ ಆಗಿದೆ. 2.10 ಕಿಲೋಮೀಟರ್ ಲೆಂತ್ ಇದೆ ಇದರದ್ದು. ಆಲ್ಮೋಸ್ಟ್ 333 ಪಿಲ್ಲರ್ಸ್ ಹಾಕಿದ್ದಾರೆ. ಸೊ ಇವಾಗ ನೀವು ಐ ಥಿಂಕ್ ದಿಸ್ ಇಸ್ ದ ಓನ್ಲಿ ಇಂಡಿಯಾಸ್ ವರ್ಟಿಕಲ್ ಲಿಫ್ಟ್, ಅಂದರೆ ವರ್ಟಿಕಲ್ ಆಗಿ ಇದನ್ನು ಲಿಫ್ಟ್ ಮಾಡ್ತಾರೆ. ಸೊ ಅದ್ರ ಕೆಳಗಡೆ ನಾವು ಏನು ಬೋಟ್ಸ್ ಇರುತ್ತೆ, ಶಿಪ್ಸ್ ಇರುತ್ತೆ, ಪಾಸ್ ಆಗೋಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಅದಾದಮೇಲೆ ಮತ್ತು ಇದನ್ನು ಡಬಲಿಂಗ್ ಕೂಡ ಅದರಲ್ಲಿ ಇಲ್ಲಿ ವರ್ಟಿಕಲ್ ಲಿಫ್ಟ್ ಪೋರ್ಷನ್ದಲ್ಲಿ ಡಬಲಿಂಗ್ ಮಾಡಿಟ್ಟಿದ್ದಾರೆ ಮತ್ತು ಎಲೆಕ್ಟ್ರಿಫಿಕೇಷನ್ ಮಾಡಿಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ 17 ಮೀಟರ್ಸ್ ಲಿಫ್ಟ್ ಮಾಡ್ಬೋದು ಅದನ್ನು. ಸೊ ಅಲ್ಲಿ ಸೆಂಟ್ರಲ್ಲಿ ಇರೋದು ಏನಿದೆ ಅಂದರೆ 660 ಟನ್ಸ್ ವೆಯ್ಟ್ ಇದೆ ಆ ಲಿಫ್ಟ್ ಮಾಡೋ ಪೋರ್ಷನ್. ಕೌಂಟರ್ ವೇಟ್ಸ್ ಆ ಕಡೆ ಈ ಕಡೆ ಬಂದು 310 ಅಂದರೆ ಟೋಟಲ್ 620 ಟನ್ಸ್ ಕೌಂಟರ್ ವೇಟ್ಸ್ ಕೊಟ್ಟಿದ್ದಾರೆ. ಅದಾದಮೇಲೆ ಇದನ್ನು ಲಿಫ್ಟ್ ಮಾಡೋ ಕೆಪಾಸಿಟಿ ಇರೋದು ರಿಮೈನಿಂಗ್ 40 ಟನ್ಸ್ ಕೆಪಾಸಿಟಿ ಬಂದು ಆ ಲಿಫ್ಟಿಂದ 40 ಟನ್ಸ್ನ ಲಿಫ್ಟ್ ಮಾಡುತ್ತೆ. ಟೋಟಲ್ ಆಗಿ 660 ಟನ್ಸ್ನ ಲಿಫ್ಟ್ ಮಾಡೋ ಕೆಪಾಸಿಟಿ ಇಟ್ಕೊಂಡಿದೆ. ಸೊ ಇದನ್ನು ಇನ್ನೇನು ಕೆಲವು ದಿನಗಳಲ್ಲಿ ಇದನ್ನು ನಾವು ಇನಾಗ್ರೇಷನ್ ಮಾಡಿ ದೇಶಕ್ಕೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನಾಗಿದೆ ಅಂದರೆ ಬೇಸಿಕ್ಲಿ ನಾವು ಬೆಡ್ಸ್ನಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕಾದಾಗ ಪ್ರಾಬ್ಲಮ್ ಬರೋದೇನೆಂದರೆ ಸ್ಯಾಂಡ್ ಪ್ಲಸ್ ಸಾಲ್ಟ್, ಇವೆರಡು ಕಂಟೆಂಟಿಂದ ಕೊರೋಷನ್ ಸ್ಟಾರ್ಟ್ ಆಗುತ್ತೆ. ನಾವು ಹಳೆ ಬ್ರಿಡ್ಜ್ ನೋಡ್ತಾ ಇರಬೇಕಾದ್ರೆ ಆಲ್ಮೋಸ್ಟ್ ಇದು 1914ದಲ್ಲಿ ಕನ್ಸ್ಟ್ರಕ್ಷನ್ ಆಗಿತ್ತು. ಸೊ ಅದನ್ನು 2022 ತನಕ ಬಂದಿದೆ. ಇವಾಗ ಅದು ಕೊರೋಷನ್ ಆಗಬಾರ್ದು ಅಂತ ಕಂಟಿನ್ಯೂಸ್ ಆಗಿ ಪೇಂಟ್ ಹಾಕ್ತಾರೆ. ಇದ್ರದ್ದು ಕೂಡ ಅಂದರೆ ಡಬಲ್ ಕೋಟ್ ಪೇಂಟ್ ಹಾಕಿದ್ದಾರೆ ಇದನ್ನು, ಆ್ಯಂಟಿ ಕೊರೋಷನ್ ಫ್ರೀ ಅಂತ. ಸರ್, ಇದು ಯಾವಾಗ ಲಿಫ್ಟ್ ಮಾಡ್ತಾರೆ ಸರ್? ಅಂದರೆ ಬೋಟನ್ನ ಏನೋ ದಿನಕ್ಕೊಂದ್ಸರಿ ಮಾಡ್ತಾರೋ, ಇಲ್ಲಾಂದರೆ ತಿಂಗಳಿಗೆ ಒಂದ್ಸರಿನೋ, ಇಲ್ಲ ವಾರಕ್ಕೆ ಆ ಥರದ್ದು? ಇಲ್ಲ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ಅದು ನೆಸೆಸರಿ ಇದ್ದಾಗ ನಾವು ಬೋಟ್ ಪಾಸಿಂಗೋಸ್ಕರ ಅದನ್ನು ಮಾಡ್ತಾರೆ. ಈಗ ಹಳೆ ಬ್ರಿಡ್ಜ್ ಏನು ಮಾಡ್ತಾರೆ ಸರ್? ಅದನ್ನೇನು ಆಲ್ರೆಡಿ ಡಿಕಮಿಷನ್ ಆಗಿ ಡಿಸ್ಕನೆಕ್ಟ್ ಆಗಿದೆ. ಮೇನ್ ರನ್ನಿಂಗ್ ಲೈನಿಂದ ಡಿಸ್ಕನೆಕ್ಟ್ ಆಗಿದೆ. ಅದನ್ನು ತೆಗೆದಾಕ್ತಾರೆ. ಯಾಕೆಂದರೆ ಮೂವ್ಮೆಂಟ್ ಮಾಡಿ ಅದು ಇರೋ ತನಕ ನಮ್ಮ ಮೂವ್ಮೆಂಟ್ ಆಗೋದಿಲ್ಲ ಇವಾಗ, ಶಿಪ್ಸ್ದಾಗಲಿ ಯಾವುದಾಗಲಿ. ಸೊ ಅದನ್ನು ತೆಗೆದಾಕ್ತಾರೆ.